Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 37ನೇ ಪ್ರಶ್ನೆಯನ್ನ ಗಮನಿಸಿ. 3 ಅನುಕ್ರಮ ಸಂಖ್ಯೆಗಳ ಮೊತ್ತವು 51 ಆಗಿದೆ. ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆದು ಸಮೀಕರಣದಲ್ಲಿನ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತಾಂಶವನ್ನ ಗಮನಿಸಿ. 3 ಅನುಕ್ರಮ ಸಂಖ್ಯೆಗಳು. ಸೊ ಅನುಕ್ರಮ ಸಂಖ್ಯೆಗಳಂದ್ರೆ ಏನು? 1 2 3 5 6 7. ಸೊ ಈ ರೀತಿಯ ಸಂಖ್ಯೆಗಳಂತೆ. ಆ ಸಂಖ್ಯೆಗಳ ಮೊತ್ತ ಏನ್ ಬರ್ತಾ ಇದೆ? 51 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವಿಲ್ಲಿ ಆ ಅನುಕ್ರಮ ಸಂಖ್ಯೆಗಳನ್ನ 3 ಅನುಕ್ರಮ ಸಂಖ್ಯೆಗಳು. ಸೊ ಅದನ್ನ ನಾವು x+1, x+2 ಅಂತ ತಗೊಳ್ಳೋಣ. ಅನುಕ್ರಮ ಸಂಖ್ಯೆಗಳು ಈ ರೀತಿಯಲ್ಲಿ ಇರುತ್ತೆ. ಅವುಗಳ ಮೊತ್ತ ಅಂದ್ರೆ x+1, x+2. ಸೊ ಇವುಗಳ ಮೊತ್ತ ಏನಿದೆ? 51 ಆಗಿದೆ. ಸೊ ಹಾಗಾದ್ರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ x ಒಂದು x ಏನಾಗುತ್ತೆ ಹೇಳಿ? 3x ಪ್ಲಸ್ 1 ಪ್ಲಸ್ 2 3 is equal to 51. So ಇಲ್ಲಿ 3x is equal to 51 minus 3. So 3x is equal to 51 minus 3 ಎಷ್ಟಾಗುತ್ತೆ? 48. ಸೊ x ಅನ್ನ ಸಪರೇಟ್ ಮಾಡಬೇಕು. x is equal to ಎರಡೂ ಕಡೆ ನಾವು 3ರಿಂದ ಭಾಗಿಸ್ಬೇಕು. ಸೊ 48 divided by 3. ಓಕೆ. ಸೊ 3 1 3 ಅಂಶ ಮತ್ತು ಛೇದಕ್ಕೆ 3ರಿಂದ ಭಾಗಿಸಿದಾಗ 3 1 3 3 6 18 ಅಂದ್ರೆ 16 3 16 48 ಆಗತ್ತೆ. ಸೊ x is equal to 16 ಬಂದಿದೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಮೊದಲನೆಯ ಸಂಖ್ಯೆ x ಅಂತ ತಗೊಂಡಿದ್ವಿ. ಸೊ ಅದು 16. ಎರಡನೆಯ ಸಂಖ್ಯೆ ಯಾವುದು? ಅನುಕ್ರಮ ಸಂಖ್ಯೆ x+1. ಸೊ 16 + 1 is equal to 17. ಮೂರನೆಯ ಸಂಖ್ಯೆ x+2. ಸೊ 16 + 2 is equal to 18. ಹಾಗಾದ್ರೆ ಇಲ್ಲಿ 3 ಅನುಕ್ರಮ ಸಂಖ್ಯೆಗಳು ಯಾವ್ಯಾವ್ದಾಯ್ತು? 16, 17 ಮತ್ತು 18. ಸೊ ನೋಡಿ, ಇವುಗಳ ಮೊತ್ತ ಏನ್ ಹೇಳಿ? 51 ಅಲ್ವಾ? ಸೊ 6 6 21. ಸೊ ಟೋಟಲ್ ಎಷ್ಟು ಬರುತ್ತೆ? 51ಕ್ಕೆ ಸಮನಾಗತ್ತೆ. ಓಕೆ, ಥ್ಯಾಂಕ್ ಯು.